ಹಲೋ ನಮಸ್ಕಾರ ದೇಸಿ ವೆಜ್ ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆಯಿಂದ ಸುಂಡಲ್ ಅಥವಾ ಉಸ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ಗೆ ನಾನು 1 ಕಪ್ ಅಷ್ಟು ಕಡಲೆಬೇಳೆ ಹಾಕಿ ಅದಕ್ಕೆ 1.5 ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದು 2 ವಿಸಿಲ್ ಬರೋಷ್ಟು ನಾವು ಕೂಗಿಸ್ಬೇಕು. 2 ವಿಸಿಲ್ ಮೇಲೆ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ನಮಗೆ ಸ್ವಲ್ಪ ಒಂಚೂರು ಕಾಳಾಗಿರಬೇಕು, ಆವಾಗಲೇ ಸುಂಡಲ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಗೆ ನಾನು 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ನಾನು 1/4 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಯಾವ್ದಾರ ಹಬ್ಬ ಹರಿದಿನದಲ್ಲಿ ನೀವು ಅರ್ಶಿನ ಹೋಮಕ್ಕೆ ಕರೆದ್ರೆ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ಸಾಯಂಕಾಲದ ಉಪಹಾರಕ್ಕೆ ಮಾಡ್ಕೋಬೋದು, ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು. ಇದು ತುಂಬಾ ಹೆಲ್ದಿ ಮತ್ತು ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಚಟ್ಗುಟ್ಟು ಅಷ್ಟು ಒಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಸಿವೆ ಎಲ್ಲ ಚಟ್ಗುಟ್ಟಾಗಿದೆ. ನಾನು ಈಗ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ನಾನು ಅರ್ಶಿನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಚೆನ್ನಾಗಿ ಕ್ರಷ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಜಿಂಜರ್ ಅಂತಂದರೆ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರ ಹಾಕೋದ್ರಿಂದ ನಿಮಗೆ ಈ ಸುಂಡಲಲ್ಲಿ ಚೆನ್ನಾಗಿರುತ್ತೆ, ಬಾಯಿಗೂ ಸಿಗೋದಿಲ್ಲ, ಮತ್ತು ನಿಮಗೆ ಖಾರ ಏನಿರುತ್ತೋ ಅದನ್ನೆಲ್ಲ ಪರ್ಫೆಕ್ಟಾಗಿ ಬಿಟ್ಟಿರುತ್ತೆ. ನೀವು ದೊಡ್ಡದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ನಿಮಗೆ ಅವಾಗ ಅಷ್ಟೊಂದು ಇದು ರುಚಿ ಸಿಗಲ್ಲ ಅಂತ ನಾನು ಹೇಳ್ತೀನಿ. ನಾನು ಈ ಮಾಡ್ತಾ ಇರೋ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವೀಕ್ಷಕರೇ ದೇಸಿ ವೆಜ್ ಕಾರ್ನರ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಈಗ ನಾನು ನೋಡಿ ಬೇಯಿಸಿಟ್ಕೊಂಡಿರೋ ಅಂತ ನಾನು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನಾವು ನೀರು ಏನು ಹಾಕಿರ್ತೀವೋ ಎಲ್ಲ ಚೆನ್ನಾಗಿ ಬಸಿದ್ಬಿಡ್ಬೇಕು. ಬಸಿದ್ಬಿಟ್ಟು ಬರೀ ಬೇಳೆ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ, ನೀರನ್ನು ಮಾತ್ರ ಹಾಕಕ್ಕೆ ಹೋಗಬೇಡಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಇಂಗು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಂದಿರೋ ಬೇಳೆದು ನೀರನ್ನ ಕೂಡ ನೀವು ಬೇಕಾದ್ರೆ ಸಾರು ಮಾಡೋಕ್ಕೆ ಅಥವಾ ಹುಳಿ ಮಾಡೋಕ್ಕೆ ಯಾವುದಕ್ಕಾದ್ರೂ ಕೂಡ ಬಳಸ್ಕೊಳ್ಬೋದು. ಅದನ್ನು ಬಿಸಾಕಕ್ಕೆ ಮಾತ್ರ ಹೋಗಬೇಡಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಾಯಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕಾಯಿ ತುರಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ರುಚಿ ಈ ಸುಂಡಲ್ ಅಥವಾ ಉಸ್ಲಿ ಮಾಡೋ ಟೈಮಲ್ಲಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಇದನ್ನು ಒಂದು 3 ರಿಂದ 5 ನಿಮಿಷದಷ್ಟು ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಇದು ತುಂಬಾ ಕಮ್ಮಿ ಸಮಯದಲ್ಲೇ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿ ಜಾಸ್ತಿ ಟೈಮೂ ಹಿಡಿಯೋದಿಲ್ಲ. ಇದು ಮಾಮೂಲಿ ಉಸ್ಲಿಗಿಂತ ಇದು ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ನಿಂಬೆ ಉಪ್ಪು ಅಥವಾ ಲೆಮನ್ ಜ್ಯೂಸ್ ಯಾವ್ದು ಬೇಕಾದ್ರೆ ನೀವು ಬಳಸ್ಕೊಳ್ಬೋದು. ಸೊ ನಾನಿಲ್ಲಿ ನಿಂಬೆ ಉಪ್ಪನ್ನ ಬಳಸಿದ್ದೀನಿ. ನಿಂಬೆ ಉಪ್ಪು ಹಾಕೋದ್ರಿಂದನೂ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಂಬೆ ಹಣ್ಣು ರಸ ಬೇಕಾದ್ರೂ ಹಾಕ್ಕೊಳ್ಬೋದು. ಯಾವುದೇ ಹಾಕೋದಿದ್ರು ನೀವು ಆದಷ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟೆ ಹಾಕ್ಕೊಳ್ಳಿ. ಗ್ಯಾಸ್ನ ಆನ್ ಮಾಡೋದು ಹಾಕಿದ್ರೆ ಅದು ಬೇಗ ಕಹಿ ಬಂದ್ಬಿಡುತ್ತೆ ನಿಮಗೆ. ಅದರಿಂದ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ನಾವು ಏನೇ ಮರೆತರೂ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಮರಿಬಾರ್ದು. ಚೆನ್ನಾಗಿ ಎಷ್ಟು ಹಾಕ್ತಿರೋ ಕೊತ್ತಂಬರಿ ಸೊಪ್ಪು ಅಷ್ಟು ಚೆನ್ನಾಗಿರುತ್ತೆ ರುಚಿ. ಸೊ ಈಗ ನಾನು ಮಾಡಿರೋ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ರೆಸಿಪಿ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ, ಧನ್ಯವಾದಗಳು.